ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಗ್ನಿವೀರ್ ಅಪಾಯಿಂಟ್ಮೆಂಟ್ 2025 2025ರ ಅಗ್ನಿವೀರ್ ನೇಮಕಾತಿಗೆ ಸಂಬಂಧಪಟ್ಟಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ಅಂಡ್ ಟ್ರೆಂಡಿಂಗ್ ಟಾಪಿಕ್ ಅನ್ನು ತೆಗೆದುಕೊಂಡು ಬಂದಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮಿಲಿಟರಿ ಎಕ್ಸರ್ಸೈಸ್ 2025 2025ರ ಪ್ರಮುಖ ಯುದ್ಧಾಭ್ಯಾಸಗಳ ಬಗ್ಗೆ ಸಂಪೂರ್ಣ ವಿವರಣಾತ್ಮಕವಾಗಿ ಚರ್ಚೆ ಮಾಡ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತ ಮತ್ತು ಮಂಗೋಲಿಯಾ ದೇಶದ ನಡುವೆ ನೊಮ್ಯಾಡಿಕ್ ಎಲಿಫೆಂಟ್ ಎನ್ನುವಂತಹ ಮಿಲಿಟರಿ ಅಭ್ಯಾಸ ಆಯ್ತಲ್ಲ, ಇದು ಎಲ್ಲಿ ನಡೀತು ಅಂತೇಳಿ. ಸರಿಯಾದ ಉತ್ತರ ಇದು ಮಂಗೋಲಿಯಾ ದೇಶದ ಎಲಾನ್ ಬಾಟರ್ನಲ್ಲಿ ನಡೀತು. ಮಂಗೋಲಿಯಾ ದೇಶದ ಎಲಾನ್ ಬಾಟರ್. 2025ನೇ ಸಾಲಿನಲ್ಲಿ ನೊಮ್ಯಾಡಿಕ್ ಎಲಿಫೆಂಟ್ ಯುದ್ಧಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೀತು ಅಂತ ಕೇಳ್ಬೋದು. ಭಾರತ ಮತ್ತು ಮಂಗೋಲಿಯಾ ಅಂತ ಗೊತ್ತಿರಲಿ. ಸೊ 2025ರ ನೊಮ್ಯಾಡಿಕ್ ಎಲಿಫೆಂಟ್ ಎಷ್ಟನೇ ಎಡಿಷನ್ ಆಗಿತ್ತು ಕೇಳ್ಬೋದು. 17ನೇ ಎಡಿಷನ್ ಅಥವಾ 17ನೇ ಸಂಸ್ಕರಣೆ ಆಗಿತ್ತು ಅಂತೇಳಿ ಗೊತ್ತಿರಲಿ. ಎಲ್ಲಿ ನಡೀತು ಕೇಳಿದ್ರೆ ಮಂಗೋಲಿಯಾದ ಎಲಾನ್ ಬಾಟರ್ನಲ್ಲಿ. ಗೋಲ್ಡನ್ ಡ್ರ್ಯಾಗನ್ 2025 ಮಿಲಿಟರಿ ಅಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೀತು? ಸರಿಯಾದ ಉತ್ತರ ಚೀನಾ ಮತ್ತು ಕಾಂಬೋಡಿಯಾದ ನಡುವೆ ನಡೆದಂತಹ ಪ್ರಮುಖ ಯುದ್ಧಾಭ್ಯಾಸ ಇದು. ಹೆಸರು ಗೋಲ್ಡನ್ ಡ್ರ್ಯಾಗನ್ 2025 ಮಿಲಿಟರಿ ಎಕ್ಸರ್ಸೈಸ್. ಗೋಲ್ಡನ್ ಡ್ರ್ಯಾಗನ್ 2025 ಎಲ್ಲಿ ನಡೀತಿದ್ದು ಕೇಳಿದ್ರೆ ರಿಯಾಮ್ ನಾವಲ್ ಬೇಸ್ನಲ್ಲಿ ನಡೀತು. ರಿಯಾಲ್ ನಾವಲ್ ಬೇಸ್ನಲ್ಲಿ ನಡೀತು. ಎಲ್ಲಿದೆ ಇದು ಕೇಳಿದ್ರೆ ಇದು ಕಾಂಬೋಡಿಯಾದ ಸಿಹಾನೋಕ್ವಿಲೆದಲ್ಲಿದೆ. ಸಿಹಾನೋಕ್ವಿಲೆ. ತೀಸ್ತಾ ಪ್ರಹಾರ್ ಮಿಲಿಟರಿ ಅಭ್ಯಾಸ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದು ಪಶ್ಚಿಮ ಬಂಗಾಳದಲ್ಲಿ ನಡೆದಿದ್ದು. ಪಶ್ಚಿಮ ಬಂಗಾಳದಲ್ಲಿ ಇದು ತೀಸ್ತಾ ಪ್ರಹಾರ್ ಮಿಲಿಟರಿ ಅಭ್ಯಾಸ ಇದೆಯಲ್ಲ, ಇದು ಭಾರತೀಯ ಸೈನ್ಯ ನಡೆಸಂತ ಒಂದು ಮಿಲಿಟರಿ ಎಕ್ಸರ್ಸೈಸ್ ಆಗಿದೆ. ಭಾರತೀಯ ಸೈನ್ಯ. ಭಾರತದ ನೌಕಾಸೇನೆಯ INS ಶಾರದಾ ಈ ಕೆಳಗಿನ ಯಾವ ಸ್ಥಳದಲ್ಲಿ HADR ಮಿಲಿಟರಿ ಅಭ್ಯಾಸ ಮಾಡಿತು? HADR. ಸರಿಯಾದ ಉತ್ತರ ಮಾಲ್ಡೀವ್ಸ್ನಲ್ಲಿ ಈ ಒಂದು ಮಿಲಿಟರಿ ಅಭ್ಯಾಸ ಆಗಿದ್ದು. ಭಾರತ ನೌಕಾಸೇನೆಯ INS ಶಾರದಾ ಎನ್ನುವಂಥ ಒಂದು ನೌಕೆ ಮಾಲ್ಡೀವ್ಸ್ನಲ್ಲಿ HADR ಮಿಲಿಟರಿ ಅಭ್ಯಾಸವನ್ನು ಪ್ರಾರಂಭ ಮಾಡಿತು. ಇದು ಡಿಸಾಸ್ಟರ್ ರಿಲೀಫ್ ಎಕ್ಸರ್ಸೈಸ್ ಆಗಿದೆ HADR ಅಂದರೆ. ಫಿಲಿಪೈನ್ಸ್ ಮತ್ತು ಅಮೆರಿಕ ನಡುವೆ ಜಂಟಿ ಸಮರಾಭ್ಯಾಸ ಬಾಲಿ ಕತಾನ್ 2025 ಎಲ್ಲಿ ನಡೀತು? ಪ್ರಶ್ನೆ ಕೂಡ ಈ ರೀತಿ ಕೂಡ ಕೇಳ್ಬೋದು. ಬಾಲಿ ಕತಾನ್ 2025 ಯಾವ ಎರಡು ದೇಶಗಳ ನಡುವೆ ನಡೀತು ಕೇಳಿದ್ರೆ ಫಿಲಿಪೈನ್ಸ್ ಮತ್ತು ಅಮೆರಿಕ ಗೊತ್ತಿರಲಿ. ಎಲ್ಲಿ ನಡೀತು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಫಿಲಿಪೈನ್ಸಲ್ಲಿ ನಡೀತು. ಫಿಲಿಪೈನ್ಸ್ ದೇಶದ ಲೂಸಾನ್ ಐಲ್ಯಾಂಡ್ನಲ್ಲಿ. ಲೂಸಾನ್ ಐಲ್ಯಾಂಡ್ನಲ್ಲಿ ನಡೆದಿರುವಂಥದ್ದು. ಸೊ ಬಾಲಿ ಕತಾನ್ ಅನ್ನೋದಕ್ಕೆ ಒಂದು ಅರ್ಥ ಇದೆ. ಬಾಲಿ ಕತಾನ್ ಮೀನ್ಸ್ ಶೋಲ್ಡರ್ ಟು ಶೋಲ್ಡರ್ ಅಂತೇಳಿ. ಶೋಲ್ಡರ್ ಟು ಶೋಲ್ಡರ್ ಅಂದರೆ ಹೆಗಲಿಗೆ ಹೆಗಲು ಅನ್ನುವಂಥ ಅರ್ಥ. ಬಹುರಾಷ್ಟ್ರೀಯ ಡೆಸರ್ಟ್ ಫ್ಲಾಗ್ 10 ಮಿಲಿಟರಿ ಅಭ್ಯಾಸ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದು UAE ನಲ್ಲಿ ನಡೆದಿದ್ದು. ಯುನೈಟೆಡ್ ಅರೇಬಿಯನ್ ಎಮಿರೇಟ್ಸ್ ನಲ್ಲಿ ನಡೆದಿತ್ತು. ಇನ್ ಅಲ್ ದಾಫ್ರಾ ಏರ್ ಬೇಸ್ನಲ್ಲಿ. ಅಲ್ ದಾಫ್ರಾ ಎನ್ನುವಂತಹ ಏರ್ ಬೇಸ್ನಲ್ಲಿ ನಡೆದಿರುವಂಥ ಮಿಲಿಟರಿ ಅಭ್ಯಾಸ ಇದು. ಡೆಸರ್ಟ್ ಫ್ಲಾಗ್ 10 ಅಂತೇಳಿ. ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಜಂಟಿ ಸಮರಾಭ್ಯಾಸ ಡಸ್ಲಿಂಗ್ ಎಲ್ಲಿ ನಡೀತು? ಸರಿಯಾದ ಉತ್ತರ ಇದು ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿರುವಂಥದ್ದು. ಡಸ್ಲಿಂಗ್ ಎನ್ನುವಂತಹ ಯುದ್ಧಾಭ್ಯಾಸ ಇದು 6ನೇ ಎಡಿಷನ್ ಆಗಿತ್ತು. 6th ಎಡಿಷನ್. ಯಾವ ದೇಶದ ಸೇನೆಯು ಸ್ಟ್ರೈಟ್ ಥಂಡರ್ 2025 ಎಂಬ ಮಿಲಿಟರಿ ಅಭ್ಯಾಸ ನಡೆಸಿತು? ಸರಿಯಾದ ಉತ್ತರ ಚೀನಾ ದೇಶದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಪೀಪಲ್ಸ್ ಲಿಬರೇಷನ್ ಆರ್ಮಿ ಇದೆಯಲ್ಲ ಚೀನಾದು, ಪೀಪಲ್ ಲಿಬರೇಷನ್ ಆರ್ಮಿ, ಇದು ಸ್ಟ್ರೈಟ್ ಥಂಡರ್ ಎನ್ನುವಂತಹ ಮಿಲಿಟರಿ ಎಕ್ಸರ್ಸೈಸ್ ಅನ್ನು ನಡೆಸಿತು. ಭಾರತ ಮತ್ತು ಯಾವ ದೇಶದ ನಡುವೆ ಇಕ್ಯುವೆರಿನ್ ಎಂಬ ಮಿಲಿಟರಿ ಅಭ್ಯಾಸ ನಡೆಯಿತು? ಸರಿ ಉತ್ತರ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ
ಇಕ್ಯುವೇರಿಯನ್ ಮಿಲಿಟರಿ ಅಭ್ಯಾಸ ನಡೆದಿರುವಂಥದ್ದು. ಇಕ್ಯುವೇರಿಯನ್ ಅಂದರೆ ಫ್ರೆಂಡ್ ಎನ್ನುವಂಥ ಅರ್ಥ. ಫ್ರೆಂಡ್ ಎನ್ನುವಂಥ ಅರ್ಥ ದಿವೇಹಿ ಭಾಷೆಯಲ್ಲಿ. ಕೊಮಾಂಡೋ ಮಿಲಿಟರಿ ಅಭ್ಯಾಸ ಯಾವ ದೇಶದಲ್ಲಿ ನಡೀತು? ಸರಿಯಾದ ಉತ್ತರ ಇದು ಇಂಡೋನೇಷ್ಯಾದಲ್ಲಿ ನಡೆದಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊಮಾಂಡೋ ಮಿಲಿಟರಿ ಎಕ್ಸರ್ಸೈಸ್. ಸೊ ಇದರಲ್ಲಿ ಭಾಗಿಯಾದಂಥ ದೇಶಗಳು ರಷ್ಯಾ, ಪ್ರಮುಖವಾಗಿ ರಷ್ಯಾ ಭಾಗಿಯಾಯಿತು, ಅನಂತರ ಚೀನಾ ಭಾಗಿಯಾಯಿತು, ಭಾರತ ಭಾಗಿಯಾಯಿತು, ಅಮೇರಿಕ ಭಾಗಿಯಾಯಿತು. ಇದು ಮೇರಿಟೈಮ್ ಪ್ರಾಕ್ಟೀಸ್ ಫಾರ್ ಪೀಸ್ ಅಂಡ್ ಸ್ಟೆಬಿಲಿಟಿ ಆಗಿದೆ. ಧರ್ಮ ಗಾರ್ಡಿಯನ್ 2025 ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿಯಾದ ಉತ್ತರ ಇದು ಭಾರತ ಮತ್ತು ಜಪಾನ್ ನಡುವೆ ನಡೆದಿರುವಂಥದ್ದು. ಧರ್ಮ ಗಾರ್ಡಿಯನ್ ಎನ್ನುವಂಥ ಒಂದು ಮಿಲಿಟರಿ ಅಭ್ಯಾಸ ಎಲ್ಲಿ ನಡೀತು ಕೇಳಿದ್ರೆ ಜಪಾನ್ ದೇಶದ ಮೌಂಟ್ ಫ್ಯೂಜಿಯಲ್ಲಿ. ಜಲ ತಲ ರಕ್ಷಾ 2025 ಎಂಬ ಮಿಲಿಟರಿ ಅಭ್ಯಾಸ ಯಾವ ರಾಜ್ಯದಲ್ಲಿ ನಡೀತು? ಸರಿಯಾದ ಉತ್ತರ ಇದು ಗುಜರಾತ್ನಲ್ಲಿ ನಡೆದಿರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡೆಸರ್ಟ್ ಹಂಟ್ 2025 ಎಂಬ ಮಿಲಿಟರಿ ಅಭ್ಯಾಸ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಇದನ್ನು ರಾಜಸ್ಥಾನದ ಜೋಧ್ಪುರ್ನಲ್ಲಿ ಆಯೋಜಿಸಲಾಗಿತ್ತು. ರಾಜಸ್ಥಾನ ರಾಜ್ಯದ ಜೋಧಪುರನಲ್ಲಿ ಡೆಸರ್ಟ್ ಹಂಟ್ 2025 ಎನ್ನುವಂತಹ ಮಿಲಿಟರಿ ಅಭ್ಯಾಸವನ್ನು ಆಯೋಜನೆ ಮಾಡಲಾಗಿತ್ತು. ಇದರಲ್ಲಿ ಭಾರತದ ಮೂರು ಸೇನೆಗಳು ಭಾಗಿಯಾಗಿದ್ದವು. ಹಾಗಾಗಿ ಇದು ವಿಶೇಷ ಅನಿಸ್ಕೊಳ್ಳುತ್ತೆ. ಭಾರತದ ನೌಕಾಸೇನೆ, ಭೂಸೇನೆ, ನೌಕಾಸೇನೆ, ವಾಯುಸೇನೆ ಮೂರೂ ಕೂಡ ಇದರಲ್ಲಿ ಭಾಗಿಯಾಗಿರುವಂಥದ್ದು. ಸಿ ಡ್ರ್ಯಾಗನ್ 2025 ಎಂಬ ಮಿಲಿಟರಿ ಅಭ್ಯಾಸ ಎಲ್ಲಿ ನಡೆಸಲಾಯಿತು? ಸರಿಯಾದ ಉತ್ತರ ಇದನ್ನು USA ನಲ್ಲಿ ನಡೆಸಲಾಯಿತು, ಅಮೆರಿಕದಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಮೆರಿಕದ ಗುವಾಮ್ ಕೋಸ್ಟ್ನಲ್ಲಿ ನಡೆಸಲಾಯಿತು. ಗುವಾಮ್ ಕೋಸ್ಟ್ನಲ್ಲಿ ಈ ಒಂದು ಸಿ ಡ್ರ್ಯಾಗನ್ ಎನ್ನುವಂತಹ ಮಿಲಿಟರಿ ಅಭ್ಯಾಸವನ್ನು ನಡೆಸಲಾಯಿತು. ಇದರಲ್ಲಿ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಭಾಗಿಯಾಗಿತ್ತು. ಯಾವ್ಯಾವ ದೇಶಗಳು ಇನ್ನು ನೋಟ್ ಮಾಡ್ಕೊಳ್ಳಿ. ಭಾರತ, ಅಮೆರಿಕ, USA, ಆಸ್ಟ್ರೇಲಿಯಾ, ಜಪಾನ್ ಮತ್ತು ಸೌತ್ ಕೊರಿಯಾ, ಇಷ್ಟು ದೇಶಗಳು ಭಾಗಿಯಾಗಿದ್ದವು. ಕನ್ಸಾರ್ 2025 ಎಂಬ ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಯಿತು? ಸರಿಯಾದ ಉತ್ತರ ಭಾರತ ಮತ್ತು ಕಿರ್ಗಿಸ್ತಾನ್ ನಡುವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನು ಹಿಮಾಚಲ ಪ್ರದೇಶದ ಬಾಕ್ಲಾದಲ್ಲಿ ನಡೆಸಲಾಯಿತು. ಈ ಒಂದು ಮಿಲಿಟರಿ ಎಕ್ಸರ್ಸೈಸ್ ಹಿಮಾಚಲ್ ಪ್ರದೇಶನ ಬಾಕ್ಲಾದಲ್ಲಿ ಈ ಒಂದು ಮಿಲಿಟರಿ ಎಕ್ಸರ್ಸೈಸನ್ನು ನಡೆಸಲಾಯಿತು. ಬೊಂಗೋ ಸಾಗರ 25 ಎನ್ನುವಂಥ ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿಯಾದ ಉತ್ತರ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ನಡೆದಿರುವಂಥದ್ದು ಬೊಂಗೋ ಸಾಗರ. ಇದು ಕೋರಾಪಟ್ನಲ್ಲಿ ನಡೆಯಿತು. ಕೋರಾಪಟ್. ಇನಿಯೋಕಾಸ್ 25 ಎಂಬ ಮಿಲಿಟರಿ ಅಭ್ಯಾಸ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಇದನ್ನ ಗ್ರೀಸ್ನಲ್ಲಿ ಆಯೋಜಿಸಲಾಗಿತ್ತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ಯಾವ ದೇಶದ ನಡುವೆ ಟೈಗರ್ ಟ್ರಿಂಪ್ 2025 ಎಂಬ ಯುದ್ಧಾಭ್ಯಾಸ ಮಿಲಿಟರಿ ಅಭ್ಯಾಸ ನಡೀತು? ಸರಿಯಾದ ಉತ್ತರ ಭಾರತ ಮತ್ತು ಅಮೆರಿಕ ದೇಶದ ನಡುವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ಅಮೆರಿಕ ದೇಶದ ನಡುವೆ ಈಸ್ಟರ್ನ್ ಸೀ ಬೋರ್ಡ್ ಆಫ್ ಇಂಡಿಯಾದಲ್ಲಿ ಟೈಗರ್ ಟ್ರಿಂಪ್ 2025 ಎನ್ನುವಂಥ ಯುದ್ಧಾಭ್ಯಾಸ ನಡೀತು. ಭಾರತ ಮತ್ತು ಯಾವ ದೇಶದ ನಡುವೆ ವರುಣ 2025 ಎಂಬ ಯುದ್ಧಾಭ್ಯಾಸ ನಡೀತು? ಸರಿ ಉತ್ತರ ಭಾರತ ಮತ್ತು ಫ್ರಾನ್ಸ್ ನಡುವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ಫ್ರಾನ್ಸ್ ನಡುವೆ ಈ ಮಿಲಿಟರಿ ಅಭ್ಯಾಸ ನಡೆದಿರುವಂಥದ್ದು. ಎಲ್ಲಿ ನಡೀತು? ಪ್ಲೇಸ್ ಎಲ್ಲಿ ಕೇಳಿದ್ರೆ ಅರಬ್ಬಿ ಸಮುದ್ರ, ಅರೇಬಿಯನ್ ಸಿ. ಭಾರತ ಮತ್ತು 10 ಆಫ್ರಿಕಾ ದೇಶಗಳ ನಡುವೆ ಐಕೆಮಿ 2025 ಎಂಬ ಮಿಲಿಟರಿ ಅಭ್ಯಾಸ ಎಲ್ಲಿ ನಡೆಯಿತು? ಸರಿ ಉತ್ತರ ಇದು ದಾರಾ ಅಲ್ ಸಲಾಂ ಪೋರ್ಟ್ನಲ್ಲಿ ತಾಂಜೇನಿಯಾದಲ್ಲಿ ನಡೀತು. ತಾಂಜೇನಿಯಾದ ದಾರಾ ಅಲ್ ಸಲಾಂ ಎನ್ನುವಂತಹ ಪೋರ್ಟ್ನಲ್ಲಿ ನಡೆದಿರುವಂಥದ್ದು.
ಈ ಕೆಳಗಿನ ಯಾವ ಸ್ಥಳದಲ್ಲಿ ಪ್ರಚಂಡ ಪ್ರಹಾರ ಮಿಲಿಟರಿ ಅಭ್ಯಾಸ 2025 ನಡೆಯಿತು? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ನಡೆದಿರುವಂಥದ್ದು ಪ್ರಚಂಡ ಪ್ರಹಾರ. ನೆನಪಿರಲಿ, ಪ್ರಚಂಡ ಪ್ರಹಾರ. ಭಾರತ ಮತ್ತು ರಷ್ಯಾ ಸೇನೆಯ ನಡುವೆ ಇಂದ್ರ 2025 ಎಂಬ ನೌಕಾ ಸೇನಾ ಅಭ್ಯಾಸ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದು ಚೆನ್ನೈನಲ್ಲಿ ನಡೆದಿರುವಂಥದ್ದು, ತಮಿಳುನಾಡು ರಾಜ್ಯದ ಚೆನ್ನೈನಲ್ಲಿ. ಈ ಕೆಳಗಿನ ಯಾವ ಆಪರೇಷನ್ ಹೆಸರಿನಲ್ಲಿ ಸಿವಿಲ್ ಸೆಕ್ಯೂರಿಟಿ ಮಾಕ್ ಡ್ರಿಲ್ ಪಶ್ಚಿಮ ರಾಜ್ಯಗಳಲ್ಲಿ ನಡೆಸಲಾಯಿತು? ಇದೊಂದು ಮಾಕ್ ಡ್ರಿಲ್, ಇದು ಸಿವಿಲ್ ಸೆಕ್ಯೂರಿಟಿ ಪರ್ಪಸ್ ಆಗಿ ನಡೆಸಿರುವಂಥ ಮಾಕ್ ಡ್ರಿಲ್. ಇದರ ನಡೆಸಿದಂಥ ಆಪರೇಷನ್ ಹೆಸರು ಯಾವುದು ಕೇಳಿದ್ರೆ ಆಪರೇಷನ್ ಶೀಲ್ಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಗ್ನಿವೀರ್ ವಾರಿಯರ್ 2024 ಎಂಬ ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿಯಾದ ಉತ್ತರ ಭಾರತ ಮತ್ತು ಸಿಂಗಾಪುರ್ ನಡುವೆ ನಡೆದಿರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಮಹಾರಾಷ್ಟ್ರದ ಡಿಯೋಲಾಲಿಯಲ್ಲಿ ನಡೆಯಿತು. ವೀರ ಗಾರ್ಡಿಯನ್ ಮಿಲಿಟರಿ ಅಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೆಯಿತು? ಸರಿ ಉತ್ತರ ಭಾರತ ಮತ್ತು ಜಪಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೆಸರೇನು? ವೀರ ಗಾರ್ಡಿಯನ್. ವೀರ ಗಾರ್ಡಿಯನ್ ಮಿಲಿಟರಿ ಎಕ್ಸರ್ಸೈಸ್ ಅಂತೇಳಿ. ಭಾರತ ಮತ್ತು ಯಾವ ದೇಶದ ನಡುವೆ ಹರಿಮಾವು ಶಕ್ತಿ ಮಿಲಿಟರಿ ಅಭ್ಯಾಸ ನಡೆಯಿತು? ಸರಿ ಉತ್ತರ ಭಾರತ ಮತ್ತು ಮಲೇಷಿಯಾ ನಡುವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ಯಾವ ದೇಶದ ನಡುವೆ ಸಿನ್ಬ್ಯಾಕ್ಸ್ ಮಿಲಿಟರಿ ಅಭ್ಯಾಸ ನಡೆಯಿತು? ಸರಿಯಾದ ಉತ್ತರ ಭಾರತ ಮತ್ತು ಕಾಂಬೋಡಿಯಾದ ನಡುವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆಯಿತು. ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿರುವಂಥದ್ದು. ನ್ಯಾಷನಲ್ ಮೇರಿಟೈಮ್ ಸರ್ಚ್ ಅಂಡ್ ರೆಸ್ಕ್ಯೂ ಎಕ್ಸರ್ಸೈಸ್ ನಡೆಸಿದವರು ಯಾರು? ಸರಿಯಾದ ಉತ್ತರ ಇಂಡಿಯನ್ ಕೋಸ್ಟ್ ಗಾರ್ಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಂಡಿಯನ್ ಕೋಸ್ಟ್ ಗಾರ್ಡ್. ಸಾರೆಕ್ಸ್ 24 ಅಂತೇಳಿ ಇದರ ಒಂದು ಮಿಲಿಟರಿ ಎಕ್ಸರ್ಸೈಸ್ ನೇಮ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಸಂಯುಕ್ತ ವಿಮಾಚನಾ ಮಿಲಿಟರಿ ಅಭ್ಯಾಸ ನಡೆಸಿದವರು ಯಾರು? ಆಪ್ಷನ್ಸ್ ಈ ರೀತಿ ಇದೆ. ಇಂಡಿಯನ್ ಕೋಸ್ಟಲ್ ಗಾರ್ಡ್, ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, CISF. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.